ನಮಸ್ತೆ ವೀಕ್ಷಕರೇ, ಜ್ಞಾನಸಾಗರ ಜ್ಯೋತಿಷ್ಯ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಿಮಗೆ ಸಿಗುವ ಅಪರೂಪದ ಮಾಹಿತಿಗಳು ಹೀಗಿವೆ ನೋಡಿ. 35 ವರ್ಷದ ನಂತರ ಶ್ರೀಮಂತಿಕೆಯನ್ನು ಅನುಭವಿಸುವ 5 ರಾಶಿಗಳು ಯಾವುವು? 35 ವರ್ಷದ ತನಕ ಕಠಿಣ ಪರಿಶ್ರಮ ಹಾಗೂ ಕಷ್ಟಗಳನ್ನು ಅನುಭವಿಸುವ ರಾಶಿಗಳು ಯಾವುವು? ಬಹುತೇಕರಿಗೆ ಜೀವನದ ದ್ವಿತೀಯಾರ್ಧದಲ್ಲಿ ಅಂದರೆ 35 ವರ್ಷದ ನಂತರ ಶ್ರೀಮಂತಿಕೆ ಬರಲು ಪ್ರಮುಖ ಕಾರಣವೇನು? ಇಂತಹ ಅಪರೂಪದ ವಿಷಯಗಳ ಬಗ್ಗೆ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇವೆ. ಯಾವುದೇ ಕಾರಣಕ್ಕೂ ಇವುಗಳಲ್ಲಿ ಒಂದೇ ಒಂದು ಪಾಯಿಂಟ್ ಕೂಡ ಮಿಸ್ ಮಾಡ್ಕೋಬೇಡಿ. ಹಾಗಾದ್ರೆ ತಡ ಯಾಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಒಂದು ನಿರ್ದಿಷ್ಟ ವಯಸ್ಸಿನಲ್ಲಿ ಅಪಾರ ಧನಲಾಭ ಹಾಗೂ ಯಶಸ್ಸು ಸಿಗುವ ಅವಕಾಶವನ್ನು ಹೊಂದಿರ್ತಾನೆ. ಕೆಲವರಿಗೆ ಶ್ರೀಮಂತಿಕೆ ಅತಿ ಸಣ್ಣ ವಯಸ್ಸಿನಲ್ಲಿ ಬಂದು ಹೋಗುತ್ತೆ. ಆದರೆ ಕೆಲವು ರಾಶಿಗಳಿಗೆ ಮಾತ್ರ ತಮ್ಮ 35ನೇ ವರ್ಷದ ನಂತರ ಭಾರೀ ಶ್ರೀಮಂತಿಕೆಯ ಮೂಲಕ ಸ್ಥಿರವಾದ ಆಸ್ತಿಯನ್ನು ಮಾಡ್ತಾರೆ. ಅಂತಹ ರಾಶಿಗಳು ಮೊದಲು ಜೀವನದ ಕಷ್ಟದ ದಿನಗಳನ್ನು ಕಳೆದ ನಂತರ ಸುಖವನ್ನು ಅನುಭವಿಸುವ ಹಣೆ ಬರಹವನ್ನು ಹೊತ್ತು ತಂದಿರ್ತಾರೆ. ಆದರೂ ಕೂಡ ಇದು ಅತ್ಯಂತ ಒಳ್ಳೆಯ ಯೋಗ ಎಂದೇ ಹೇಳಬಹುದು. ಏಕೆಂದರೆ ಶ್ರೀಮಂತಿಕೆ ಅನುಭವಿಸಿ ನಂತರದ ದಿನಗಳಲ್ಲಿ ಅದು ಕೈಬಿಟ್ಟು ಹೋದ ನಂತರ ಆ ಮನುಷ್ಯನ ಮಾನಸಿಕ ಸ್ಥಿತಿ ದುರ್ಬಲವಾಗುತ್ತೆ. ಅದೇ ಕಷ್ಟಗಳನ್ನು ಎದುರಿಸಿದ ನಂತರ ಸಂಪತ್ತು ಹುಡುಕಿಕೊಂಡು ಬಂದರೆ ಅದರ ಮೌಲ್ಯ ಹಾಗೂ ಅದನ್ನು ನಿಭಾಯಿಸುವ ಶಕ್ತಿ ಆ ವ್ಯಕ್ತಿಗೆ ಹೆಚ್ಚಾಗಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ರಾಶಿಗಳು ಜೀವನದ ದ್ವಿತೀಯಾರ್ಧದಲ್ಲಿ ತಮ್ಮ ಫಲಗಳನ್ನು ನೀಡಲು ಪ್ರಾರಂಭಿಸುತ್ತೆ. ಅಂತಹ ಗ್ರಹಗಳು ಯಾವುವೆಂದರೆ ಗುರು, ಶನಿ ಹಾಗೂ ಶುಕ್ರ ಗ್ರಹ. ಈ 3 ರಾಶಿಗಳು ವಿಶೇಷವಾಗಿ 35 ವರ್ಷದ ನಂತರ ತನ್ನ ಫಲಗಳನ್ನು ನೀಡಲು ಪೂರ್ಣ ಪ್ರಮಾಣದ ಬಲವನ್ನು ಹೊಂದಿರುತ್ತೆ. ಈ ಕಾರಣದಿಂದಲೇ ಕೆಲವು ರಾಶಿಗಳು ತಾವು 35ನೇ ವರ್ಷ ಕಳೆಯುತ್ತಿದ್ದಂತೆ ಅವರ ಆಸ್ತಿ ಪಾಸ್ತಿ ಅಂತಸ್ತು ದ್ವಿಗುಣಗೊಳ್ಳುವ ಮೂಲಕ ಭಾರಿ ಶ್ರೀಮಂತರಾಗುವ ಅದೃಷ್ಟವನ್ನು ಪಡಿತಾರೆ. ಹಾಗಾದರೆ ಆ 5 ರಾಶಿಗಳು ಯಾವುವು, ಅದಕ್ಕೆ ಕಾರಣವೇನು ಎಂಬುದರ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ಮಾಹಿತಿ ನೀಡಿದ್ದೇವೆ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ವೀಕ್ಷಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. 35 ವರ್ಷದ ನಂತರ ಭಾರಿ ಶ್ರೀಮಂತಿಕೆ ಪಡೆಯುವ ಮೊದಲ ರಾಶಿ ಅಂದ್ರೆ ಅದು ಮಕರ ರಾಶಿ. ಮಕರ ರಾಶಿಯ ರಾಶಾಧಿಪತಿ ಶನಿ ಗ್ರಹವಾಗಿರೋ ಕಾರಣ ಇವರಿಗೆ ಸುಲಭವಾಗಿ ಯಾವುದೂ ಕೂಡ ದೊರೆಯೋದಿಲ್ಲ. ಕಷ್ಟಗಳು ಪೂರ್ಣಗೊಂಡ ನಂತರವಷ್ಟೇ ಇವರಿಗೆ ಸುಖ ಹಾಗೂ ಫಲ ದೊರೆಯುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿಯು ತಕ್ಷಣವೇ ಯಶಸ್ಸನ್ನು ಕೊಡೋದಿಲ್ಲ. ಒಬ್ಬ ವ್ಯಕ್ತಿಗೆ 20 ರಿಂದ 30 ವರ್ಷ ಕಠಿಣ ಪರಿಶ್ರಮ, ಸೋಲು, ಕಷ್ಟಗಳನ್ನು ನೀಡಿದ ನಂತರವಷ್ಟೇ ಶನಿಯು ಒಳ್ಳೆಯ ಫಲಗಳನ್ನು ನೀಡಲು ಶಕ್ತನಾಗಿರ್ತಾನೆ. ಈ ಕಾರಣದಿಂದಲೇ ಮಕರ ರಾಶಿಯವರು ಬಹಳ ಶ್ರಮಜೀವಿಗಳು. ಮುಖ್ಯವಾಗಿ ಮಕರ ರಾಶಿಯವರು ತಮ್ಮ 32 ರಿಂದ 36ನೇ ವಯಸ್ಸಿನಲ್ಲಿ ಅಪಾರ ಸಂಪತ್ತು ಹಾಗೂ ಯಶಸ್ಸನ್ನು ಪಡಿತಾರೆ. ಜೀವನದಲ್ಲಿ ಸಾಕಷ್ಟು ಕಷ್ಟಗಳನ್ನು ಅನುಭವಿಸಿರುವ ಇವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಬಹಳಷ್ಟು ಬಾರಿ ಯೋಚನೆ ಮಾಡ್ತಾರೆ. ಹಾಗಾಗಿಯೇ 35 ವರ್ಷದ ನಂತರ ಮಕರ ರಾಶಿಯವರು ಅಪಾರ ಶ್ರೀಮಂತಿಕೆಯನ್ನು ಅನುಭವಿಸ್ತಾರೆ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ವೃಷಭ ರಾಶಿ. ವೃಷಭ ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿದ್ದು ಐಷಾರಾಮಿತನವನ್ನು ಬಹಳ ಹೆಚ್ಚಾಗಿ ಅನುಭವಿಸಲು ಇಷ್ಟಪಡ್ತಾರೆ. ಇದಕ್ಕೆ ಕಾರಣ ಶುಕ್ರ ರಾಶ್ಯಾಧಿಪತಿಯಾಗಿರೋದು. ಶುಕ್ರನು ಐಷಾರಾಮಿ ಹಾಗೂ ಸಂಪತ್ತಿನ ಕಾರಕನಾಗಿರುವ ಕಾರಣ ಸ್ವಭಾವತಃ ವೃಷಭ ರಾಶಿಯವರು ಭೋಗ ಜೀವನಕ್ಕೆ ಹೆಚ್ಚು ಇಂಟ್ರೆಸ್ಟ್ ಕೊಡ್ತಾರೆ. ಆದರೂ ಕೂಡ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಿಧಾನಗತಿಯಲ್ಲಿ ಶ್ರೀಮಂತಿಕೆಯನ್ನು ನೀಡುವ ಗ್ರಹಗಳಲ್ಲಿ ಶುಕ್ರ ಗ್ರಹವು ಒಂದಾಗಿದೆ. ಇವರಿಗೆ 35 ವರ್ಷದ ನಂತರ ಶ್ರೀಮಂತರಾಗುವ ಯೋಗವನ್ನು ಶುಕ್ರ ಗ್ರಹವು ಕರುಣಿಸುತ್ತೆ. ವೃಷಭ ರಾಶಿಯವರಿಗೆ 35 ವರ್ಷ ದಾಟುತ್ತಿದ್ದಂತೆ ಇವರು ಹಿಂದೆ ಮಾಡಿದ ಹೂಡಿಕೆಗಳಿಂದ ದ್ವಿಗುಣ ಲಾಭ ಪಡಿತಾರೆ ಹಾಗೂ ವಯಸ್ಸಾಗುತ್ತಾ ಹೋದಂತೆ ಐಷಾರಾಮಿ ಜೀವನವನ್ನು ಅನುಭವಿಸುತ್ತಾರೆ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ಕನ್ಯಾ ರಾಶಿ. ಕನ್ಯಾ ರಾಶಿಯ ರಾಶಾಧಿಪತಿ ಬುಧ ಗ್ರಹವಾಗಿದೆ. ಈ ಗ್ರಹವು ಈ ರಾಶಿಯ ಜನರಿಗೆ ಅಪಾರವಾದ ಬುದ್ಧಿವಂತಿಕೆ, ವ್ಯಾಪಾರ ವ್ಯವಹಾರಗಳಲ್ಲಿ ನಿಪುಣತೆಯನ್ನು ಕಲಿಸುತ್ತೆ. ಇವರು ಅನುಭವಿಸುವ ಕಷ್ಟಗಳು ಇವರನ್ನು ಅನುಭವಿಗಳಾಗಿ ಮಾಡುತ್ತೆ. ಹಾಗಾಗಿ ಯಾವುದೇ ಕೆಲಸ ಮಾಡುವ ಮುನ್ನ ಅತಿಯಾಗಿ ಯೋಚಿಸಿ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವುದು ಇವರ
ಹುಟ್ಟುಗುಣ. ಬುಧ ಗ್ರಹದ ಪ್ರಭಾವದಿಂದಾಗಿ ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚು ಜಾಗರೂಕರಾಗಿರ್ತಾರೆ. ಹಾಗಾಗಿ 35 ವರ್ಷಗಳ ನಂತರ ವೃತ್ತಿ ಹಾಗೂ ವ್ಯಾಪಾರದಲ್ಲಿ ಉನ್ನತ ಮಟ್ಟಕ್ಕೆ ತಲುಪುವ ಅವಕಾಶ ಹೊಂದಿರ್ತಾರೆ. ಇನ್ನು ಜಾಣ್ಮೆಯಿಂದ ಇವರು ಮಾಡುವ ಯಾವುದೇ ಉದ್ಯೋಗ ಆಗಲಿ ಅಥವಾ ಹೂಡಿಕೆಯಾಗಲಿ ಅಪಾರವಾದ ಲಾಭವನ್ನು ತಂದುಕೊಡುತ್ತೆ. ಈ ಮೂಲಕ ಅವರು ಭಾರಿ ಶ್ರೀಮಂತಿಕೆಯನ್ನು ಅನುಭವಿಸ್ತಾರೆ. ಇನ್ನು ಮುಂದಿನ ಅದೃಷ್ಟವಂತ ರಾಶಿ ಅಂದ್ರೆ ಅದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯ ರಾಶ್ಯಾಧಿಪತಿ ಮಂಗಳ ಗ್ರಹವಾಗಿರುವ ಕಾರಣ ಇವರು ಅತ್ಯಂತ ರಹಸ್ಯಮಯ ಹಾಗೂ ಸಾಹಸ ಪ್ರವೃತ್ತಿಯವರು. ಜೀವನದ ದ್ವಿತೀಯಾರ್ಧದಲ್ಲಿ ಅಂದ್ರೆ 35 ವರ್ಷದ ನಂತರ ಇವರು ಇದ್ದಕ್ಕಿದ್ದಂತೆ ಅಪಾರವಾದ ಶ್ರೀಮಂತಿಕೆಯನ್ನು ಅನುಭವಿಸ್ತಾರೆ. ಆದರೆ 30 ವರ್ಷದವರೆಗೆ ಸಾಕಷ್ಟು ಏರಿಳಿತಗಳನ್ನು ಹಾಗೂ ಆರ್ಥಿಕ ಹಿನ್ನಡೆಗಳನ್ನು ಅನುಭವಿಸಿರ್ತಾರೆ. ಈ ಕಷ್ಟಗಳೇ ಅವರನ್ನು ಗಟ್ಟಿಯನ್ನಾಗಿಸುತ್ತೆ. ಸೋಲಿನಿಂದ ಕಲಿತ ಪಾಠವನ್ನು ಅವರು ತಮ್ಮ ಜೀವನದಲ್ಲಿ ಬಳಸಿಕೊಂಡು 35ನೇ ವರ್ಷದ ನಂತರ ದೊಡ್ಡ ಯಶಸ್ಸು ಪಡಿತಾರೆ. ಈ ವಯಸ್ಸಿನಲ್ಲಿ ಅವರು ಯಾವುದೇ ಕಠಿಣ ನಿರ್ಧಾರ ತೆಗೆದುಕೊಳ್ಳಲು ಸಹ ಹಿಂದೆ ಮುಂದೆ ಯೋಚಿಸೋದಿಲ್ಲ. ಈ ಕಾರಣದಿಂದ ಅನೇಕ ಮೂಲಗಳಿಂದ ಸಂಪಾದನೆ, ಷೇರು ಮಾರುಕಟ್ಟೆ, ರಿಯಲ್ ಎಸ್ಟೇಟ್, ದೊಡ್ಡ ದೊಡ್ಡ ಉದ್ಯಮಗಳಲ್ಲಿ ಹಠಾತ್ ಧನಲಾಭವನ್ನು ಗಳಿಸ್ತಾರೆ. 35 ವರ್ಷದ ನಂತರ ಶ್ರೀಮಂತಿಕೆ ಪಡೆಯುವ ಕೊನೆಯ ರಾಶಿ ಅಂದ್ರೆ ಅದು ಕುಂಭರಾಶಿ. ಕುಂಭರಾಶಿಯ ರಾಶಿಯಾಧಿಪತಿ ಶನಿಗ್ರಹ ಆಗಿರೋದ್ರಿಂದ ಇವರು ಸಹ ಸುಮಾರು 35 ವರ್ಷಗಳು ಜೀವನದಲ್ಲಿ ಸಾಕಷ್ಟು ಸಮಸ್ಯೆ ಅನುಭವಿಸ್ತಾರೆ. ಇವರು ಭವಿಷ್ಯದ ಬಗ್ಗೆ ಸಾಕಷ್ಟು ದೂರದೃಷ್ಟಿಯನ್ನು ಹೊಂದಿರೋರಾಗಿರ್ತಾರೆ. ಇದಲ್ಲದೆ ಕುಂಭರಾಶಿಯವರು ಸಾಮಾನ್ಯ ಜನರಿಗಿಂತ ಬಹಳ ವಿಭಿನ್ನವಾಗಿ ಆಲೋಚಿಸುತ್ತಾರೆ. 35 ವರ್ಷಗಳ ನಂತರ ಇವರು ರೂಪಿಸುವ ಯಾವುದೇ ಯೋಜನೆ ಆಗಿರಲಿ ಅಥವಾ ಮಾಡುವ ವ್ಯಾಪಾರ ವ್ಯವಹಾರ ಆಗಿರಲಿ ಇವರಿಗೆ ಅದೃಷ್ಟವನ್ನು ತಂದುಕೊಡುತ್ತೆ. ಸಮಾಜದಲ್ಲಿ ಉನ್ನತ ಸ್ಥಾನಮಾನ ದೊರೆತು ಅಪಾರ ಧನಲಾಭವನ್ನು ಅವರು ಅನುಭವಿಸುತ್ತಾರೆ. ಇನ್ನುಳಿದ ರಾಶಿಗಳು ಸಹ ತಮ್ಮ ಜೀವನದಲ್ಲಿ ಅನೇಕ ನೋವು ಕಷ್ಟಗಳನ್ನು ಅನುಭವಿಸಿದ ನಂತರವಷ್ಟೇ ಸುಖ ಹಾಗೂ ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ. ಆದರೆ ಆರಂಭಿಕ ಜೀವನದಲ್ಲಿ ಕಷ್ಟ ಮತ್ತು ಸವಾಲುಗಳನ್ನು ಮಕರ, ಕನ್ಯಾ, ವೃಷಭ, ವೃಶ್ಚಿಕ ಹಾಗೂ ಕುಂಭ ರಾಶಿಯವರು ಹೆಚ್ಚಾಗಿ ಅನುಭವಿಸುತ್ತಾರೆ. 35 ವರ್ಷದ ನಂತರ ಅಪಾರ ಗೌರವ, ಸಂಪತ್ತು ಹಾಗೂ ಸ್ಥಿರತೆಯನ್ನು ಗಳಿಸುತ್ತಾರೆ. ನೋಡಿದ್ರಲ್ಲ ಸ್ನೇಹಿತರೆ, 35 ವರ್ಷದ ನಂತರ ಯಾವ ರಾಶಿಗಳು ಶ್ರೀಮಂತಿಕೆಯನ್ನು ಅನುಭವಿಸುತ್ತಾರೆ ಅಂತ, ಹಾಗೂ ಇದಕ್ಕೆ ಕಾರಣಗಳೇನು ಅಂತ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ಮಾಹಿತಿಯ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ದಯವಿಟ್ಟು ಹೆಚ್ಚಿನ ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್, ಲೈಕ್, ಕಾಮೆಂಟ್ ಮಾಡಿ. ಮತ್ತು ನಿಮಗೆ ಇಂತಹ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಹಂಚಿಕೊಳ್ಳಿ. ಧನ್ಯವಾದಗಳು.